ಹಾಯ್ ನನ್ನ ಲೈಟು ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ, ಲಾಗ್ ಚಾಲು ಮಾಡೀನಿ. ಶ್ರವಣದ ಮೊದಲನೇ ದಿನ ಅಮಾವಾಸ್ಯೆ, ಅದಕ್ಕೆ ಇವತ್ತು ಅಮಾವಾಸ್ಯೆ ಐತೆ. ಸ್ಪೆಷಲ್ ಆಗಿರಲಿ ವಿಡಿಯೋ ಅಂತೇಳಿ ಬೀರಪ್ಪ ಮುತ್ತೇನಂತಾನೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತಿ ನೋಡಿ. ಬೀರಪ್ಪ ಮುತ್ತೇನ ದರ್ಶನ ಮಾಡ್ಕೋರಿ. ಟೈಮು 10 ನಿಮಿಷ ಕಮ್ಮಿ ಐತೆ. ಇವಾಗ ಎಲ್ಲ ಕೆಲಸ ಮುಗೀತು ನೋಡಿ. ಎಲ್ಲ ಮನೆಯೂ ಕ್ಲೀನ್ ಆಗೈತೆ. ಅಡುಗೆ ಮನೆ, ದೇವ್ರ ಮನೆ ಮತ್ತೆ ತೊಳ್ಕೊಂಡಿನಿ ರೀ. ನಿನ್ನೆ ತೊಳೆದಲ್ಲ, ಇವತ್ತು ತೊಳೆದೆ. ಶ್ರಾವಣಿ ಸ್ಕೂಲಿಗೆ ಹೋಗಿಂದ 10 ಕಾಯಿ ಸುಲಿದೆ. 10 ಕಾಯಿ ಸುಲಿದು ಹಾಗೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಂದೆ ನೋಡಿ. ಎಲ್ಲ ಕ್ಲೀನ್ ಆಗೈತಿದ್ದು. ನೀನೇ ತೊಳೆದಿನಿ ರೀ ಪಡ್ಸಾಲಿ ಆಟ. ಇವತ್ತು ತೊಳೆದಿಲ್ಲ ನೋಡಿ. ಉಷ್ಟು ಅರಿಬಿ ಹಾಕ್ಬೇಕಂದಿನಿ ಸಂಜೆನ್ಯಾಗ. ಇವೆಲ್ಲ ಪಡ್ದೇಕ ಇದಕ್ಕೆ ಇಲ್ಲಿ ಪಡ್ದೇಕ ಹಾಕ್ಬೇಕಂದೆ. ದೇವ್ರ ಮನೆ ಬಾಗಿಲಿ ಉಷ್ಟು ಹೋಗೋದು ಹಾಕಿನಿ ರೀ. ಮ್ಯಾಗ ಅದಾವು ತಂದು ಹಾಕಿದಾಗಿಲ್ಲ ನೋಡಿ. ನೋಡ್ತೀನಿ ಯಾವಾಗ ಆಗೋದಾಗುತ್ತಾ ಹಾಕ್ತೀನಿ. ಕೆಲಸ ಒನ್ ಬೈ ಒನ್ ಕೆಲಸ ಸಾಕು ಅನ್ನೋಗುತ್ತೆ ನೋಡಿ. ಒಂದು ಬಿಡೋಣ ಒಂದು ಕೆಲಸ ನೋಡಿ. ಇಷ್ಟು ಎಲ್ಲ ಕ್ಲೀನ್ ಆಗೈತಿ. ಅಡುಗೆ ಮನೆ ನೋಡ್ತಿರ್ಬೇಕು, ಎಲ್ಲ ಕ್ಲೀನ್ ಆಗೈತೆ ರೀ. ನೀರು ಬಂದಿದ್ದು, ನೀರು ತುಂಬಿದೆ ಮತ್ತು ಉಷ್ಟು ತಿಕ್ಕಿ ತೊಳೆದು ತುಂಬ್ಕೊಂಡು ಕುಡಿಯೋ ನೀರು ಬೈದು ಈಗ ಅಡುಗೆ ಮನೆ ಮತ್ತು ತೊಳೆದು ನೋಡಿ. ಗ್ಯಾಸಿನ ಕಟ್ಟಿ ಅಡುಗೆ ಮನೆ, ಶ್ರಾವಣ ಜಾಕ, ಶ್ರಾವಣ ರೆಡಿ ಮಾಡೋದು, ಊಟ ಮಾಡಿಸೋದು ಇದ್ದೇ ಇರೋದ್ರಿ ಕೆಲಸ. ನಾವು ಅಂತೀವಿ ಹಂಗೆ. ಹಿಂಗೆ ಕಾಯೆಲ್ಲ ದೇವ್ರ ಮನೆ ತೊಳೆದೀನಿ. ಕಾಯೆಲ್ಲ ಸುಲಿದು ಜಗಲಿ ಮೇಲೆ ಇಟ್ಟು ನೋಡಿ. ಈ ಪೂಜೆ ಮಾಡೋಕ್ಕೆಲ್ಲ ತೆಗಿಬೇಕು. ಒಂದು ದೀಪ ಎಣ್ಣೆ ಖಾಲಿ ಆಗೈತೆ, ಶಾಂತ ಆಗೈತೆ. ಇನ್ನೊಂದು ದೀಪ ಐತ್ರಿ. ಪೂಜೆ ಸಂಜಿಕ ಮಾಡ್ತೀನಿ ರೀ. ಸ್ವಲ್ಪ ಮುದ್ದೆ ಒಳಗೆ ಹೋಗಿ ಬರ್ಬೇಕು ರೀ. ಯಾಕಂದ್ರೆ ನಿನ್ನೆ ವಿಡಿಯೋದಾಗ ಹೇಳಿದ್ದೆ ನಾನು, ಬೀರಪ್ಪ ಮುತ್ಯಾಗ ಅರಿಕೆ ಐತೆ 5 ಕಿಲೋ ಎಣ್ಣೆ ತರಬೇಕು ಅಂತ. ನಿನ್ನೆ ಹಾಲಿಲ್ಲ ರೀ. ಮತ್ತು ಇವತ್ತು ಹೋಗ್ಬೇಕು ನೋಡಿ. ಸಂಜೆ ಪೂಜೆ ಮಾಡ್ತೀನಿ. ಮತ್ತು ಯಾರ ಬಟ್ಟೆ ಕಸ್ಟಮರ್ ಬರಲಿ ಬೀಳಿ ಅಲ್ಲಿ ದೀಪ ಹಚ್ಬೇಕು. ಮತ್ತು ಚರಿಗೆ ತುಂಬಿಟ್ಟು ಕಾಯಿ ಹೊಡಿಬೇಕು. ಅದನ್ನ ತೆಗಿಬೇಕು ರೀ. ಮತ್ತು ಅವ್ರ ಕಸ್ಟಮರಿಗೆ ತೋರಿಸ್ಬೇಕು. ಹಿಂಗೆ ಆಗಿಬಿಡ್ತೈತೆ. ನಾವು ಉಪ್ಪಿಟ್ಟು ಐತೆ. ಶ್ರಾವಣ ಉಪ್ಪಿಟ್ಟು ಚೋಡ ತಿಂದು ಹೋಗ್ಯಾನ. ನಾವು ಹಿಂದಿನ ಕಸ ಹೊಡಬೇಕು ರೀ. ಬಟ್ಟೆ ಒಗಿಬೇಕು. ಬಟ್ಟೆ ಒಗೆದು ನೋಡಿರಿ. ನೀರೆಲ್ಲ ತುಂಬಿನಿ. ಬಟ್ಟೆ ಒಗೆದು ಹಿಂದಿಂದೆಲ್ಲ ಕಸ ಗೂಡಿಸಿ ನಾ ಜಕ್ಕ ಮಾಡಿಲ್ಲ. ಮುದ್ದೆ ಬೆಳಕ್ಕೆ ಹೋಗ್ಬೇಕು. 11 ಆಗುತ್ತೋ 12 ಆಗುತ್ತೋ ಗೊತ್ತಿಲ್ಲ ರೀ. ಬರ್ರಿ ಮತ್ತು ಅವೆಲ್ಲ ಬಟ್ಟೆ ಒಗೆದು ಹಿಂದಿಂದೆಲ್ಲ ಕಸ ಗೂಡಿಸಿ ಮತ್ತು ಕಂಟಿನ್ಯೂ ಮಾಡ್ತು ನೋಡಿ. ಇಷ್ಟು ಬಟ್ಟೆನೂ ಹೋಗಿದೆ, ಅಷ್ಟು ಬಾಂಡೆ ಟಬ್ ಹಾಕಿದೆ. ಹಿಂದಿಂದು ಎಲ್ಲ ಕ್ಲೀನ್ ಆಗೈತೆ. ನೋಡ್ತಿರ್ಬೇಕಿಲ್ಲೇ ನೋಡಿ. ಆ ಚೀಲದಲ್ಲಿ ಕಸ ತುಂಬಿಟ್ಟಿನಿ. ಚಳಿ ಬರಬೇಕು. ಟೈಮ್ ತಿರುಗಿ 12 ಹಾಕಿ ಬಂದೈತೆ ನೋಡಿ. ವಿಡಿಯೋ ಎಡಿಟಿಂಗ್ ಮಾಡೋದು ಕೈ ಹಿಡಿತೈತೆ ನೋಡಿ. ನಿನ್ನೆ ಅಲ್ಲ ರೀ, ಮೊನ್ನೆ ವಿಡಿಯೋನ ಎಡಿಟಿಂಗೇ ಮಾಡಿದ್ದಿಲ್ಲ. ನಿನ್ನೊಂದು ವಿಡಿಯೋ ಎಕ್ಸ್ಟ್ರಾ ಇತ್ತು, ಹಾಕಿಬಿಟ್ಟೆ. ಕೆಲಸ ಹಂಗೆ ಹಾಕತ್ತೈತೆ ನೋಡಿ. ಏನು ಮಾಡೋದು, ಎಡಿಟಿಂಗ್ ಮಾಡೋದು, ಟೈಟಲು ತಮ್ನೇಲು ಹಾಕೋದು ಎಲ್ಲ ಕಷ್ಟ ಆಯ್ತು ನೋಡಿ. ಯೂಟ್ಯೂಬ್ ಮಾಡ್ತೀವಂದ್ರೆ ಸುಲಭ ಅಲ್ಲ. ಹಿಂದೆಲ್ಲ ಕ್ಲೀನ್ ಆಯಿತು. ಅಮಾವಾಸ್ಯೆ ಎಲ್ಲ ಸ್ವಚ್ಛ ಮಾಡ್ಕೊಲೇಬೇಕು. ಈಗ ನೀರು ಕಸಾಕಿಟ್ಟಿನಿ ಚಾಕಕ್ಕೆ. ಅವು ನೀರು ಕಾಯಿರಾಗನೇ ಹೋಗಿ ಬಟ್ಟೆ ಒಗೆದೀನಿ. ಒಣಕ್ಕೆ ಬರಬೇಕು. ಒಣಕ್ಕೆ ಬರ್ಬೇಕು ರೀ. ನಮ್ಮ ಮತ್ತೆ 1 ಬಸ್ಸಿಗೆ ಹೋಗೋದಾಗುತ್ತೆ. ಮಾಡ್ತಾ ಮುದ್ದೆದಕ್ಕೆ ಒಂದಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದನ್ನು ಸದಾ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೀನಿ. 1 ತಾಸು ಕೈ ಹಿಡಿತ್ರಿ ಎಡಿಟಿಂಗು ಅಪ್ಲೋಡ್ ಮಾಡೋದು. ಮತ್ತೀಗ ಅರ್ಧ ತಾಸು ಅವಕ್ಕೆಲ್ಲ ಬರಿಬೇಕೆಲ್ಲ ತಮ್ನೇಲು, ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಎಲ್ಲ ಹಾಕಬೇಕಲ್ಲ. ಅದು ಒಂದು ಅರ್ಧ ತಾಸು 1 ಬಸ್ಸಿ ಆಗುತ್ತೆ ರೀ. ನಂದು ಜಕ ಮಾಡಿ ಒಂದಿಷ್ಟು ಪೂಜೆ ಅವೆಲ್ಲ ಸಾಮಾನು ತಿಕ್ಕಿ ದೀಪ ಹಚ್ಚಿ ಹೋಗ್ತೀನಿ. 12:30 ಹಿಂಗೆ ಆಗುತ್ತೆ. ಊಟ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ರಾಗ 1 ಗಂಟೆ ಆಗುತ್ತೆ ರೀ. 1ಕ್ಕೆ ಮನೆ ಬಿಟ್ಟನೆ ಅಂದ್ರೆ ನಾನು ಮತ್ತು 3ಕ್ಕೆ ಬಸ್ ಐತಿ. 2ಕ್ಕೆ ಹೋಯ್ತು, 3ಕ್ಕೆ ಹೋಯ್ತು. ಯಾವ ಬಸ್ಸಿಗೆ ಬರ್ದಾಗುತ್ತೆ ನೋಡೋಣ. ಇನ್ನೇನಿಲ್ಲ, ಮನೆ ಸಂತಿ ನೋಡ್ಕೊಂಡು ಹೋಗ್ಬೇಕು ರೀ. ಹಲ್ತಿಕ್ಕು ಮಲಮಿಲ್ಲ, ಸಾಬೂನು ಪುಡಿ ಇಲ್ಲ, ಜೀರಿಗಿಲ್ಲ. ಒಂದು ತರ್ರಾಗ ಒಂದು ಖಾಲಿ ಆಗಿರ್ತೈತೆ ರೀ. ಏನು ಮಾಡೋದು. ಬಟ್ಟೆ ಒಣೆ ಹಾಕಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಣಕ್ಕೆ ಬರ್ತೀನಿ ರೀ. ಬಟ್ಟೆ ಹೋಗಿ ಎಲ್ಲ ಒಣಕ್ಕೆ ಬಂದು ಜಕ ಮಾಡಿ ಸೀರೆ ಉಟ್ಕೊಂಡು ನೋಡಿ. ಮುದ್ದೆ ಬೆಳಕ್ಕೆ ಹೋಗ್ಬೇಕಂತ ಇದ್ನೆಲ್ಲ, ಅದಕ್ಕೆ ಡೈರೆಕ್ಟ್ ಸೀರೆ ಉಟ್ಕೊಂಡೆ. ಟೈಮ್ ಹೆಂಗಾಗುತ್ತೋ ಟೈಮೇ ಸಾಲ ನೋಡಿ. ಸ್ಪೀಡ್ ಓಡ್ಬಿಟ್ಟು ಟೈಮು 12:30 ಆಯಿತು. 12:30 ಟೈಮ್ ಆಯಿತು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಹಚ್ಚಿದ್ರು, ಅಕ್ಕ ನನಗೆ ಸೀರೆ ಬೇಕು, ಫೋಟೋಸ್ ಹಾಕಿ ಅಂತೇಳಿ. ಈ ಫೋಟೋಸ್ ಹೊಡಿಬೇಕು. ಪೂಜೆ ಮಾಡ್ಕೋತೀನಿ ರೀ ಎಲ್ಲ. ಈಗೇನೇ ಫುಲ್ ಪೂಜೆ ಮಾಡಲ್ಲ, ಅಷ್ಟೇ. ದೀಪ ಸುತ್ತಿಕ್ಕೊಂಡು ದೀಪ ಹಚ್ಚಿ ದೇವರಿಗೆಲ್ಲ ಕುಂಕುಮ ಹಚ್ಚಿ ಹೂವು ಏರಿಸಿ ಹೋಗ್ತೀನಿ. ಸಾಯಂಕಾಲ ಬಂದು ಹಂಗೆ ಎಡೆ ಮಾಡಿ ಮತ್ತು ಕಾಯಿಗೆ ಹೊಡಿತೀನಿ. ಬಟ್ಟೆಗೂ ಸಾಯಂಕಾಲ ಮಾಡ್ತೀನಿ ರೀ. ಮತ್ತು ಯಾರ ಬಟ್ಟೆ ಕಸ್ಟಮರ್ ಬೇಕು, ಇಲ್ಲೆಲ್ಲ ಪೂಜೆ ಮಾಡಿರಬೇಕು. ಅವ್ರು ಏನು ಮಾಡೋದು
ಕಿತ್ತದು ತೆಗೆದು ಹಿಂಗೆ ಆಗೈತೆ ರೀ. ಸೊ ಬರೀ ಆಗೈತೆ. ಒಬ್ಬರು ನಮ್ಮ ಮನೆಗೆ ಬಟ್ಟೆ ಕಸ್ಟಮರ ಬಂದಿದ್ದರು. ಮನೆ ನೋಡಿದ್ರು ಅವ್ರು ಫಸ್ಟ್ ಟೈಮ್ ಬರೋದು. ಬಂದೇ ಇಲ್ವಾ ನಿಮ್ಮ ಮನೆಗೆ ಅಂತೇಳಿ ಅಷ್ಟು ಮನೆ ತುಂಬ ನೋಡಿದ್ರಿ. ಎಷ್ಟು ತಳ ಅಂತೈತೆ ಮನೆ, ಎಷ್ಟು ಚಂದ ಐತಿ. ಮನೆ ಬಿಟ್ಟು ಹೋಗಂಗೆ ಆಗವಲ್ದಂತೆ. ಒಂದು ಅರ್ಧ ತಾಸು ತನಕ ಕುಂತ್ರಿ. ಹಿಂದೆ ನೋಡಿ ಬರ್ರಿ ಅಂತಂದೆ. ಹಿಂದೆ ನೋಡಿದರು. ಮನೆ ಹಿಂಗೆ ಹಾವು ಬಂದಿತ್ತು ಅಂತ ನಾನು ಅಂದೆ. ಅಕ್ಕ ಹಿಂಗೆ ಹಾವು ಬಂದಿತ್ತು ಅಕ್ಕ ಅಥವಾ ಅಂದೆ. ಅನ್ನಂದಿದ್ರೆ ಇಷ್ಟೆಲ್ಲ ಕ್ಲೀನ್ ಇಟ್ಟಿರ್ತಿ, ಹಾವು ಬರೋಕ್ಕೆ ಹೆಂಗೆ ಸೀಗ್ರಿದ್ರೆ ಹಾವು ಬರುತ್ತಾ, ಇಷ್ಟೆಲ್ಲ ಕ್ಲೀನ್ ಐತೆ ಹೆಂಗೆ ಹಾವು ಬರುತ್ತಾ ಅಂತ ಅವ್ರು ಪ್ರಶ್ನೆ ಮಾಡಿದರು. ಅದು ಬರೋದು ಎಲ್ಲಿದ್ರು ಬರ್ತೈತೆ ರೀ. ಕ್ಲೀನಾಗಿ ಹಾವಿಗೆ ಗೊತ್ತಿರುತ್ತೆ ಅಂದರೆ ಹಸನ ಹೊಲಸ ಅನ್ನೋದೇನಿಲ್ಲ. ನಾನು ಅಂದೆ ಅದು ಹಾವಿಗೇನು ಗೊತ್ತಿರುತ್ತೋ, ಇದು ಹಸನ ಐತಿ ಹೊಲಸ ಐತಿ ಅನ್ನೋ ಬರೋದ್ರೆ ಎಲ್ಲರೂ ಬರ್ತಾ. ಆದ್ರೆ ಅದು ನಮಗೆ ಕಡಿದಿತ್ತು ಅಷ್ಟೇ ಕಡಿತಿದ್ರಿ. ಅಪ್ಪನೇ ಇತ್ತದ ಅಷ್ಟೇ ಕಡಿದು ಮ್ಯಾಗ ಅಪ್ಪನೇ ಆಗಿರಬೇಕು. ಹೋಗಿ ಇವ್ರಿಗೆ ಕಡಿಬೇಕಂತೇಳಿ ಅಪ್ಪನೇ ಆಗಿತ್ತು ಅಷ್ಟೇ ಮುಟ್ತಿದ್ವಿ. ಇಲ್ಲಿಕ್ಕೆ ಮುಟ್ಟಲ್ಲ. ಯಾವುದೇ ಪ್ರಾಣಿ ಆಗಲಿ ಯಾವುದೇ ಮನುಷ್ಯ ಆಗಲಿ ನಾವು ಏನಾದರೂ ಅದಕ್ಕೆ ತ್ರಾಸು ಕೊಟ್ಟರೆ ನಮಗೆ ಒಳ್ಳೆ ರಿಯಾಕ್ಷನ್ ನಮಗೆ ತ್ರಾಸು ಕೊಡ್ತೈತಿ. ನಾವು ಅವ್ರನ್ನ ತಡಿಲಿಕ್ಕಂದ್ರೆ ನಮಗೇನು ಮಾಡಲ್ಲ. ಅಷ್ಟೇ ಅವತ್ತು ಮಕ್ಕೋಯ್ದು ನನಗೆ ಬಂತು. ನಾನು ಅದಕ್ಕೆ ಹಿಂದಕ್ಕೆ ಒಂದು ಸ್ವಲ್ಪ ಏನಾದ್ರು ತಲೆ ಅದು ಬಡಿತಂದ್ರೆ ಸಿಟ್ಟಿಗೇರಿ ಕಡಿತಿತ್ತು. ನಾನು ಒಳ್ಳೆ ತಕ್ಷಣ ಹಿಂಗೆ ಒಳ್ಳೆ ಬಿಟ್ಟೆಲ್ಲ ಬೀರಪ್ಪ ಮುತ್ತೆ ಅಶ್ವ ಅಂತ. ಅದು ಕಡಿದಿರ್ಲಿಕ್ಕಂದ್ರೆ ಯಾವತ್ತೂ ಕಡಿಯಲ್ರಿ. ಅದು ಕಡಿತಂದ್ರೆ ಕಡಿತೈತಿ. ಸ್ವಲ್ಪ ಪೂಜೆ ಮಾಡಬೇಕು, ತಲೆ ಬಿಚ್ಚಬೇಕು ರೀ. ಈಗ ಇದು ತಲೆ ಕಟ್ಕೊಂಡು ನೆಪ್ಪಾಯಿತು. ಶಾರದಾ ಸಿಸ್ಟರ್ ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ. ಶಾರದಾ VS ಕನ್ನಡ ಲಾಗ್ಸ್ ಅಂತ ಐತೆ ನೋಡಿ. ಅವ್ರು ನೋಡೋಣ ಕಮೆಂಟ್ಗಳು ಚೆಕ್ ಮಾಡ್ತಿರ್ತೀನಿ. ಯಾವುದೇ ವಿಡಿಯೋ ನೋಡಲಿ ಅವರು ಯಜಮಾನ್ರಿಗೆ ಹೃದಯಾಘಾತ ಆಗಿತ್ತು ಅಂತಂದರು. ತುಂಬ ಬೇಜಾರಾತ್ರಿ ಮನಸ್ಸಿಗೆ. ಯಾಕಂದ್ರೆ ಹೃದಯಾಘಾತ ಅಂದ್ರೆ ನಮ್ಮ ಯಜಮಾನ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಲ್ಲ. ಭಾಳ ಫುಲ್ ಭಯ ಆಗುತ್ತೆ ನೋಡಿ. ಇವತ್ತು ಬೆಳಗ್ಗೆ ನೋಡಿದೆ ವಿಡಿಯೋ, ನಿನ್ನೆ ಹಾಕ್ಯಾರ ಅವರು. ನನಗೂ ನೋಡೋಕ್ಕಾಗಿದ್ದಿಲ್ಲ. ತುಂಬ ಭಯ ಆಗಿ ಅವ್ರಿಗೆ ಫೋನ್ ಹಚ್ಚಿದೆ. ಅವ್ರ ಪಾಪ ಬಿಜಿ ಇದ್ದರು. ಬೇಜಾರು ಮಾಡ್ಕೋಬೇಡ ಸಿಸ್ಟರ್ ಅಂತ ಮತ್ತು ವಾಟ್ಸಪ್ಪಿಗೆ ಕಮೆಂಟ್ ಮಾಡಿದರು. ಏನು ಬೇಜಾರು ನೋಡಿ ಅವ್ರವ್ರ ಪರಿಸ್ಥಿತಿ. ಯಾಕಂದ್ರೆ ಸಾಯಂಕಾಲ ಹಚ್ತೀನಿ ಅಂದರು. ಅವರು ನನ್ನನ್ನು ಹಚ್ಚಿದಾಗ ಮಾತಾಡಬೇಕು ಅನ್ನೋದು ಕೆಟ್ಟ ಬುದ್ಧಿ ನಂದಲ್ಲ. ಅವ್ರು ಯಾವ ಪರಿಸ್ಥಿತಿಯಾಗಿರ್ತಾರೋ, ಅಲ್ಲಿ ಏನು ಬಿಜಿ ಇರ್ತಾರೋ ಗೊತ್ತಿಲ್ಲ. ಅವ್ರದ್ದು ಕೂಡ ಮನೆಯ ಫಂಕ್ಷನ್ ಐತೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಐತೆ. ನೋಡ್ರಿ ಬೇಜಾರಾಗಿ ಅವರು ವಿಡಿಯೋಕ್ಕೆ ಬಂದಂಥ ಕಮೆಂಟು, ತಲೆಗೆ ಅರಿವಿ ಕಟ್ಕೊಂಡು ಪೂಜೆ ಮಾಡಬೇಡ್ರಿ ಸಿಸ್ಟರ ಅಂತ ಕಮೆಂಟ್ ಮಾಡಿದರು. ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡಿರಿ. ಶಾರದಾ VS ಕನ್ನಡ ಲಾಗ್ಸ್ ಅಂತ ಐತೆ. ಅದಕ್ಕೆ ಅಂದ್ಕೊಂಡೆ ನಾನು ಆ ಕಮೆಂಟ್ ನೋಡಿದೆ. ಅದಕ್ಕೆ ಇವತ್ತು ನಾನು ತಲೆಕ್ಕೊಂಡು ಎಲ್ಲ ಇದು ಕ್ಲಿಪ್ ಹಾಕ್ಕೊಂಡು ಪೂಜೆ ಮಾಡಬೇಕಂತ. ಯಾಕೆ ಯಾರೋ ಒಬ್ರು ಏನೋ ಹೇಳ್ತಾರಂದ್ರೆ ಅದು ಅರ್ಥ ಇರುತ್ತೆ. ಅವ್ರಿಗೆ ಹೇಳಿದ್ರು ಬೇರೆ, ನಮಗೆ ಹೇಳ್ಬೇಕಲ್ಲ. ನಾವು ಅಲ್ಲೇ ಕಲಿಬೇಕು. ಕಲಿಯೋದು ಭಾಳ ಇದೆ ರೀ. ಈ ಜೀವನದಾಗ ಎಷ್ಟು ಕಲಿತ್ರು ಕಮ್ಮಿನೇ. ಈ ಜೀವನ ಪೂರ್ತಿ ಸಾಯಿ ಕುನಿಗೆ ಹೋಗುವವರೆಗೂ ಕಲಿತ್ರು ಕಮ್ಮಿನೇ. ನಾವು ಸತ್ತು ಕುನಿಗೆ ಹೋಗ್ತೀವಲ್ಲ ಅಲ್ಲಿ ತನಕ ಕಲಿತ್ರು ಕಮ್ಮಿನೇ. ನಾವು ಕಲಿಯೋದು ಜಗ್ಗಿರ್ತೈತಿ. ಆದರೆ ನಾವು ಎಷ್ಟು ತಿಳ್ಕೊಂಡಿರ್ತೀವಿ ಅಷ್ಟು ತಿಳ್ಕೊಂಡಿರ್ತೀವಿ. ಎಲ್ಲಾದರೂ ಏನೋ ನೋಡಿ ಕಲಿಬೇಕಂತ ನಮಗೆ ಗೊತ್ತಿಲ್ಲಾರ್ದು ನಾನು ತಲೆ ಕಟ್ಕೊಂಡೇ ಪೂಜೆ ಮಾಡ್ಯಾಕಿ. ಅದು ಯಾವತ್ತಿನ ತನಕ ಪೂಜೆ ಮಾಡಿ ಯಾವತ್ತಿನ ತನಕ ಆದರೂ ಬಿಸ್ತಿದ್ದಿಲ್ಲ ನಾನು. ಹಂಗೆ ತಲೆ ಕಟ್ಕೊಂಡ್ಬಿಡಾಕಿ. ಅವ್ರು ಅಲ್ಲಿ ಕಮೆಂಟ್ ನೋಡಿದೆ. ಅದು ಬೆಳಗ್ಗೆ ಅನುಕೂಲ ಆಯ್ತು ನೋಡಿ. ಇದು ನೀವು ಕೂಡ ನನಗೆ ಗೊತ್ತಿದ್ದನ್ನು ಹಂಚ್ಕೋತೀನಿ. ಒಳ್ಳೇದನ್ನು ಹಂಚ್ಕೋಬೇಕು, ಕೆಟ್ಟದ್ದನ್ನು ಪಕ್ಕಕ್ಕೆ ಇಡಬೇಕು. ಒಳ್ಳೇದಷ್ಟೇ ಹಂಚ್ಕೋತೀನಿ ನೋಡಿ. ಬರೀ ನಾನು ಕೂಡ ಪೂಜೆ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟೈಮು 1:10 ಆಯ್ತು ನೋಡಿ. ಪಂಚಾಯತಿಗೆ ಹೋಗಿದ್ದೆ. ಪಂಚಾಯತಿಂತ ಕೆಲಸ ಬಂದಾವಂತ್ರಿ. ಕೆಲಸಕ್ಕೆ ಹೋಗ್ಬೇಕು. ಕೂಲಿ ಕಾರ್ಡ್ ಮಾಡ್ಸಕ್ಕೆ ಕೊಟ್ಟಿದ್ದೆ. ಅದು ಫೋಟೋ ಅಪ್ಡೇಟ್ ಕೊಡ್ದಿತ್ತು. ಅವ್ರು ಫೋನ್ ಹಚ್ಚಿದ್ರು. ಪೂಜೆ ಮಾಡೋದು ಬಿಟ್ಟು ಆ ಕಾರ್ಡ್ ಹೋದ್ ನೋಡಿ. 1:10 ಆಯ್ತು. 1:15 ಹಿಂಗೆ ಬಸ್ ಬರ್ತಾ ಊಟ ಮಾಡ್ತೀನಿ ರೀ. ಪೂಜೆ ಒಳಗೆ ಬಂದು ಮಾಡ್ಕೊತೀನಿ. ಉಪ್ಪಿಟ್ಟು ಬಿಸಿ ಮಾಡಿಬಿಡ್ತೀನಿ ನೋಡಿ. ಪೂಜೆ ಮಾಡ್ಬೇಕಂದ್ರೆ ಮತ್ತು ಆ ಕಾರ್ಡ್ ಓದಿದ್ರಿ. ಅರ್ಧ ತಾಸು ಮ್ಯಾಗ ಆಯ್ತು ನಾವು ಹೋಗಿ. ಅವನಿನೂ ಅದೇ ಉಪ್ಪಿಟ್ಟು ಉಂಡ್ರಾಗ, ಶ್ರವಣ ಅದೇ ಉಪ್ಪಿಟ್ಟು, ನಾನು ಅದೇ ಉಪ್ಪಿಟ್ಟು ಬಿಸಿ ಮಾಡ್ಕೊತೀನಿ ರೀ. ಈ ನಮಗೆ ಅನುಕೂಲ ತಕ್ಕ ಮಾಡ್ಕೋಬೇಕಂದ್ರೆ ಸ್ವಲ್ಪ ಮಕ್ಕಳು ಜಲ್ದಿ ಸ್ಕೂಲಿಗೆ ಹೋಗ್ಬಿಡ್ತಾವೆ. ಇದನ್ನೇ ಬಿಸಿ ಮಾಡ್ಕೊಂಡು ಚೂಡ ಹಾಕ್ಕೊಂಡು ತಿಂದು ರೆಡಿಯಾಗಿ ಮತ್ತು ನಾಷ್ಟ ಮಾಡ್ಕೊಂಡು ಮನ್ಯಾಗ ಏನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಮನ್ಯಾಗ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಕುಂತಿದ್ನಂದ್ರಿ ಬಸ್ ಪಾಸ್ ಆಗ್ತಿತ್ತು. ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಊರು ಬಸ್ ಸ್ಟ್ಯಾಂಡ್ಗೆ ಬಸ್ ಬಂದೇ ಬಿಟ್ಟಿತ್ತು. ಹಂಗೆ ಹತ್ತು ಬಂದು ನೋಡಿ. ಈಗ ಸರ್ಕಾರ ದವಾಖಾನೆ ಬಂದು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಸೈಡ್ ಹಚ್ಕೊಲಿಲ್ರಿ, ಲೇಟ್ ಆಗುತ್ತಾ. ಇನ್ನು 2 ಗಂಟೆ ಆಗಿ ಬಂದಿದ್ರಿ. ಇಲ್ಲೇ ನೋಡ್ತಿರ್ಬೇಕು ಸರ್ಕಾರ ದವಾಖಾನೆ ಎಷ್ಟು ಗದ್ದಲೈತೆ. ಇಲ್ಲೆಲ್ಲ ಜೋಳಿಗೆ ಕಟ್ಟಿ ಮಕ್ಕಳು ಹಾಕ್ಯಾರಂದ್ರೆ ಆಪ್ರೇಷನ್ ಕ್ಯಾಂಪ್ ಇದ್ದಿರ್ಬೇಕ್ರಿ. ನಾನು ಇಲ್ಲಿ ವಿಡಿಯೋದಲ್ಲಿ ಹೊಡಿನ ಜೋಳಿಗೆ ಮೊದಲು ಹೊಡಿದಿಲ್ಲ. ವಿಡಿಯೋ ಮಾಡಾಕತ್ತಿದ್ದೆ. ಇಲ್ಲಿ ಸ್ಟಾಪ್ ಆಯ್ತು. ಇಲ್ಲೆಲ್ಲ ಸರ್ಕಾರ ದವಾಖಾನೆ ಮಂದಿ ಹಾಕ್ತಾರೆ. ಪಿಲ್ಲಕಮ್ಮನಗುಡಿ ಸರ್ಕಾರ ದವಾಖಾನೆ, ಬ್ಯಾಂಕ್, DCC ಬ್ಯಾಂಕ್ ಅಥವಾ ನಂಗೆ ಮಾರುತಿ ನಗರಕ್ಕೆ ಹೋಗುತ್ತೆ ನೋಡಿ ಬಸ್. ನಾನು DCC ಬ್ಯಾಂಕಿಗೆ ಇಳಿತೀನಿ ರೀ. ಸರ್ಕಲಿಗೆ ಹೋಗಿ ಮಡಬಡ ಸಂತಿ ತೊಗೊಂಡು 3 ಬಸ್ಸಿಗೆ ಹೋಗ್ಬೇಕಂತೀನಿ. ಏನೇನಾಗುತ್ತೆ ನೋಡೋಣ್ರಿ. 3 ಬಸ್ಸಿಗೆ ಹೋಗೋದಾಗಾದ್ರೆ 3 ಬಸ್ಸಿಗೆ 4 ಬಸ್ಸಿಗೆ ಹೋಗ್ಲೇಬೇಕು ರೀ. ಮನ್ಯಾಗೂ ಎಲ್ಲ ಕೆಲಸ ಅಲ್ಲಿದೆಲ್ಲ ಬಿಟ್ಟು ಬಂದೀನಿ. ಏನು ಮಾಡೋಣ. ಒಬ್ಬಂಟಿಗಾರು ಭಾಳ ಚಂದಿಲ್ರಿ. ಇಲ್ಲೆಲ್ಲ ಹತ್ತಿದ್ರು. ಬಸ್ನೇ ಬಂದು ಹೋಗ್ಬೇಕಮ್ಮ ನಮ್ಮ ಮಗ್ಲಿಗೆ ಕುಂತು ನೋಡಿ. ಎಲ್ಲ ಸಂತಿ ಮಾಡಿಕೊಂಡೆ. ಕಿರಾಣಿ ಕಾಯಿಪಲ್ಲೆ ಎಲ್ಲ ಮಾಡಿದೆ.
ಎಣ್ಣೆ ತುಂಬ್ಕೊಂಡೊಂದು ಹೋಗ್ಬೇಕು. 2 ಕೈ ಚೀಲ ಆಗ್ಯಾವ್ರಿ. ಈಗ ಮಸ್ತಾಗಿ ಒಂದು ಕೈ ಚೀಲ ಕಾಯಿಪಲ್ಲೆ ಆಗೈತಿ, ಒಂದು ಕೈ ಚೀಲ ಏನೈತಿ ಇದು ಆಗೈತೆ ರೀ ಕಿರಾಣಿ ಸಂತಿ. ಇಲ್ಲೇ ಕಿರಾಣಿ ಸಂತಿ ಮಾಡ್ತು ನೋಡಿ. ಇಲ್ಲೆಲ್ಲ ಹೊರಗೆ ಹಚ್ಚಿರ್ತಾರೆ. ಮಳೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲರಿ. ಮ್ಯಾಗ ಐತಿ ಇದು ಕಿರಾಣಿ ಅಂಗಡಿ, ನೋಡ್ತಿರ್ಬೇಕು. ಮಳೆ ಹಂಗೆ ತೋರಿಸ್ಬೋದು. ನೀ ಬಂದೆ ಇವಾಗ ತುಂಬ ಖುಷಿಯಾಗೈತೆ ನೋಡಿ. ಇವತ್ತು ನಮ್ಗೆ ಅಮಾವಾಸ್ಯೆ ಮಾಡ್ಬೇಕ್ರಿ. ಸಂತಿ ತಂದು ಇಲ್ಲೇ ಇಟ್ಟೀನಿ. ಅದು ಕಾಯಿಪಲ್ಲೆ ಏನೇನು ಕಿರಾಣಿ ಐತೆ, ಅದ್ರಾಗ ಒಂದು ಸ್ವಲ್ಪ ಕಿರಾಣಿ ಐತಿ, ಇದ್ರಾಗ ಕಿರಾಣಿ ಐತಿ. ಇದು ದೇವ್ರಿಗೆ ನೋಡಿ ಒಳ್ಳೆನಿ, ಮನೆಗೆ ಒಳ್ಳೆನಿ ತಂದೀನಿ ರೀ. ರೊಕ್ಕ ಭಾಳ ಹೌದು, ಆದ್ರೆ ರೊಕ್ಕ ಹೋದ್ರಲ್ರಿ ಒಂದು ಖುಷಿ ವಿಚಾರ ಐತೆ. ಅದ್ರ ಬಗ್ಗೆ ವಿಡಿಯೋ ಬಂದೈತಿ ಆಲ್ರೆಡಿ. ಮುದ್ದೆ ಅಂತ ಬರ್ನ ವಿಡಿಯೋ ಮಾಡ್ಬೇಕ್ರಿ. ಈಗ ಬಿಡ್ತೀನಿ ರೀ, ಇವತ್ತೇ ಹಾಕಿಬಿಡ್ತೀನಿ. ನಾಳೆ ಬರ್ತಾ ಅದು ಇವತ್ತೇ ಬರ್ತೆ ನೋಡಿ. ಏನು ಖುಷಿ ಅಂತ ನಿಮ್ಗೆ ಗೊತ್ತಾಗಿರ್ತೈತಿ. ಟೈಮು 5:20 ಕಮ್ಮಿ ಐತ್ರಿ. ಶ್ರಾವಣ್ ಕುಮಾರ್ ಬರ್ತಾನೆ ನೋಡಿ. ಕೆಲಸ ಎಷ್ಟು ಮಾಡಿದ್ರು ಕಮ್ಮಿನೇ ರೀ. ಬಟ್ಟೆ ಹೋಗೋದು ಒಣ ಹಾಕಿ ಮ್ಯಾಗ ಹೋಗಿದ್ದೀನಿ ರೀ. ಇವು ಯಾಕೆ ಹಿಂಗೆ ಬಿದ್ದವು ಅಂತ ನಾವು ವಿಚಾರ ಮಾಡಾಕತ್ತೀನಿ. ಮಳೆ ಬಂದೈತೆ ರೀ. ನಮ್ಮ ತಂಗಿ ಹೆಚ್ಚು ಕಡೆ ತೆಗೆದು ಹೋದಾಳೆ ಮಾಡ್ಯಾಳ್ರಿ. ತಂಗಿನೇ ಓದಿರ್ಬೇಕು. ಮತ್ತೆ ಯಾರು ಹೋಗಿತ್ತು ಅಲ್ಲಿ ಬಂದ್ರೆ ಜೇಂಟ್ ಮನೆ, ಅಡ್ಡು ಮನೆ ಜೇಂಟ್ ಅದಾವೆ. ಬಂದರೆ ಅಡ್ಡು ಮನೆ ಆಡ್ಬೋದು ರೀ. ಅವರು ಅಲ್ಲಿ ಬಟ್ಟಿದ್ದು ನಾವು ಒಗಿಬೋದು, ಅವು ಇವು ಬಟ್ಟಿದ್ದು ಅಂದ್ರೆ ಅವ್ರು ಒಗಿಬೋದು. ಅವ್ರು ಒಂದು ಕ್ಷಣ ಶಾಕ್ ಆಯ್ತು. ಇವು ಯಾಕೆ ಬಟ್ಟೆ ಇಲ್ಲಿ ಬಂದವು ಅಂತೆ. ಒಂದು ಪ್ಯಾಂಟನಿ ಮ್ಯಾಟಿನ ರೀ ನೈಸು ಉಸು ಮಡಚಬೇಕು ನೋಡಿ. ಇವಾಗ ಬಂದೀನಿ ರೀ ಜಸ್ಟ್. ಅವಿಸ್ ಬಾಂಡೆ ಅದ ನೋಡಿ. ಬರೀ ಸಂತಿ ಬಿಚ್ಚಾಗ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇವಾಗ ಶ್ರಾವಣ್ ಕುಮಾರ್ ಬಂದಗಾನೆ ಕೈ ಚೀಲ ಬಿಚ್ಚಾಕತ್ತ ನೋಡಿ. ಶೇಬು ಅಂತ ಇದ್ದೆ ಒಂದು ಅರ್ಧ kg. ಈಗ ಒಂದು ತಿಂದಾನ್ರಿ, ತಿಂದು ಮಾರಿ ತಕ್ಕ ಮತ್ತೊಂದು ಅನ್ನಕತ್ತಾನ. ಶ್ರಾವಣ ಸೇಬಣ್ಣ ಹೆಂಗದಾವು? ಹಾಂ ಮಸ್ತದ. ದಿನ ಒಂದು ತಿನ್ಬೇಕಪ್ಪ ಊಟ ಮಾಡಿ. ಹಾಂ ಬುತ್ತಿ ಉಂಡು ಬಂದ್ಯಾ? ಏನೋ ಸುಸ ಬಂದ್ಯಾ? ಆ ಬ್ಯಾಗ್ ಬಿಚ್ಚಿಡ್ತೀಯ, ಅಲ್ಲಿ ಹೋಗಿ ಇಡ್ಕಿಡ್ತೀಯ. ಒಂದು ತಗೋ. ಎಷ್ಟು ನಾಟಕ ಏನು ಮಾಡ್ತಿದ್ದಿ? ಬೇಷ ಸದ್ ಬ್ಯಾಗ್ ಒಯ್ದು ಬಿಸ್ತಿತ್ತೇ ಇಲ್ಲ. ಹಾಂ ತೆಗಿ. ಒಂದು ತಗೋ, ತಿನ್ನು. ಮತ್ತೊಂದು ತಿನ್ನಕತ್ತಿ. ಮುಂಜೆ ಸಾಲಿ ಖಾಲಿ ಹೊಟ್ಲೆ ತಿನ್ಬೇಕಪ್ಪ. ತರನ ಅದಕ್ಕೆ ಖಾಲಿ ಆಗುತ್ತಾನ ಕೈ ಹಚ್ಚಿಬಿಡೋದು. ಖಾಲಿ ಆಗಿದ್ದು ಬಿಟ್ಟು ಬಿಡೋದು. ಹೌದಿಲ್ಲ? ಹಿಂಗನ ನಂಗೆ ಗೊತ್ತಿದ್ದು ನೋಡಪ್ಪ. ಕಾಲೆ ಡಬ್ಬಿ ಟಿಫಿನ್ ಕಾಲೆ ಐತಿ, ತೋರ್ಸಿ ಬಿಚ್ಚಿ ತೋರ್ಸ. ನನಗೆ ಚೂಡ ತಿಂದು ಕಾಲೆ. ಹಾಂ ಶ್ರಾವಣಿ ಹಂಗೆ ಆವೆ. ಇಲ್ಲ ಶ್ರಾವಣಿ ಹಂಗೆ ಕಾಣಲ್ಲ. ಶ್ರಾವಣಿನೇ ಬರೀ ಈಕೆ. ಏನು ಕೊಯ್ಲ? ಕೊಯ್ಲು ನೀರು ಕಾಸು ಕೊಯ್ಲು. ಮತ್ತು ನಾನು ಹುಚ್ಚಿ ಮಾಡಿನು, ನಂಗೆ ಗೊತ್ತಿಲ್ಲ. ಊಟ ಸಂತಿ ಒಳಗೆ ಇಟ್ಟೀನಿ ರೀ. ಬಿಚ್ಚಿಡ್ಬೇಕು. ಎಣ್ಣೆ ಕ್ಯಾನ್ ಇಷ್ಟು ಹಳೆ ಅಂತ ಇಟ್ಟೀನಿ. ಕರೆಂಟ್ ಬರ್ಲಾಗ್ಯಾವು. ಟೈಮ್ 5:30 ಆಗೇ ಬಿಡ್ತು ನೋಡಿ. ಶ್ರವಣ್ ಬಂದು ಮಾರಿ ತೊಳೆದೀನಿ. ಸೇಬು ಅಂತ ಹಂಗೆ ಕುಣಿತಿ. ಒಟ್ಟ ಸೈಲೆಂಟ್ ಇಲ್ಲ ನೋಡಿ ಹುಡುಗ. ಕಿಡಿಗೇಡಿ ಕೃಷ್ಣ. ಬಾಯಿ ತೆರೆದೇ ಮುಗೀತು ನೋಡಿ. ನೋಡ್ರಿ 6-5 ಆಯಿತು. ಶ್ರಾವಣಿ ಜಸ್ಟ್ ಬಂದು ಡ್ರೆಸ್ ಕಳೆದು ರೆಡಿಯಾಗಿ ದೇವ್ರಿಗೆ ಹೊಂಟಾವಡಿ. ಈ ಒಟ್ಟ ಈಗ ಎಷ್ಟು ದೇವ್ರು ಅಂದ್ರೆ ಒಂದು 8 ದೇವ್ರು ಆತವ ನಾವಿ. 6 ದೇವರು 6 7 ಒಟ್ಟ 8 ದೇವ್ರಿಗೆ ಹೋತಾಡ್ರಿ. 6 ದೇವ್ರಿಗೆ ಕಾಯಿ ಕೊಟ್ಟೀನಿ. ಇನ್ನು 4 ಕಾಯಿ ಅದಾವು ಮನ್ಯಾಗ ಹೊಡಿಬೇಕು. ಇನ್ನು ಎಡಿ ಮಾಡಬೇಕು. ಬೀರಪ್ಪ ಮುತ್ಯಾಗ ಅಲ್ಲಿ ಲಕ್ಷ್ಮೋಗ ಎಡಿ ಮಾಡ್ಕೊಂಡು ಹೋಗ್ಬೇಕು. ನೋಡ್ಬೇಕು. ಶಾವಿಗೆ ಹಾಕಿಬಿಡ್ತೀನಿ ರೀ ಎಡಿಗೆ. ಬರೀ ಶ್ರಾವಣಿ ಹೊಂಟಾಳ ಹೋಗಲಕ್ಕ. ಬಾ ನಾಗರ ಪಂಚಮಿ ಸೂಟಿನ ಬಾ ಬಾ. ಸೇಬು ತಿನ್ಕೋತೀನಮ್ಮ. ತಿಂದು ಕುಂತ್ಕೊಂಡು ತಿಂದು ಖಾಲಿ ಮಾಡ್ಕೊಂಡು. ನಾನು ಬ್ಯಾಡ ಅಂತ ಏನಪ್ಪ, ನಿಮ್ಮ ಇಷ್ಟ. ಆ ಉಸು ಬಟ್ಟೆ ತರಬ ಉಸು ಕಾಟ ಮ್ಯಾಗಿಡುವ ಬಟ್ಟೆ. ಈ ಬ್ಯಾಗ್ ಎತ್ತಿಡು ತಂದು ಅಣಿಗೆ ಪಣಿ ಹೆಂಗೆ ದೊಡಿ ತೆಲಿ ನೆನೆ ಹಾಕೀನಿ ಶ್ರಾವಣಿಗೆ. ಫಸ್ಟ್ ಉಸು ಬಟ್ಟೆ ತೊಗೊಂಡು ಕಾಟ ಮ್ಯಾಗಿಡವು. ಪ್ಯಾಂಟನಿ ಮ್ಯಾಗ ಅದಾವು ಅಲ್ಲದಾವು. ನೀ ಬೀರಪ್ಪ ಮತ್ತಾಗ ಲಕ್ಷ್ಮಗ ಹೋಗಾಕತ್ತಿ. ಅದ್ರ ಮಳೆ ಆಗೈತಿ ರೀ. ರಾಡಿ ಐತಿ. ನಾನು ಓದ್ತೀನಿ ನೋಡ್ರಿ. ಇಲ್ಲ ರಾಡ ಹೆಂಗೆ ಅಂಗಿ ಮಾಡ್ಕೊಂಡು ನೋಡಿ. ಅಂಗಿ ಕೈ ಮೊದಲ ಇನ್ನೂ ಸ್ವಲ್ಪ 5 ನಿಮಿಷ ಹೊರಗೆ ಏನ್ರಿ ಆಟ ರಾಡಿ ಮಾಡ್ಕೊಂಡು ನೋಡಿ. ಶ್ರಾವಣ್ ಕುಮಾರ ಒಟ್ಟ ಸುಮ್ಮಿರ್ದು ನೋಡಿ. ಟೈಮು 8:30 ಆಯಿತು. ಇವಾಗ ಮನ್ಯಾಗ
ಅಲ್ಲಿ ಬೀರಪ್ಪ ಮುತ್ಯಾಗ ಹೋಗಿ ಬಂದು ಮನ್ಯಾಗೆಲ್ಲ ಪೂಜೆ ಮುಗಿಸಿದೆ ನೋಡಿ. ಕತ್ಲಾಗತ್ತಂದು ಬೀರಪ್ಪ ಮುತ್ಯಾಗ ಹೋಗಿ ಬಂದೆ. ಮನ್ಯಾಗೆಲ್ಲ ಪೂಜೆ ಮುಗಿಸೇ ಹೋಗ್ಬೇಕಂತೇಳಿ ಮಾಡಾಕತ್ತಿದೆ. ಪೂಜೆ ಮಾಡುವ ಹೊತ್ತಿಗೆ ಬಟ್ಟೆ ಕಸ್ಟಮರ್ ಬಂದರು. ಮತ್ತು 2 ನೈಟಿ ಹೋದ್ರಿ. ರೋಕ್ ಅಮೌಂಟ್ ಕೊಟ್ಟು ಹೋದ್ ನೋಡಿ. ಇವತ್ತು ಅಮಾವಾಸ್ಯೆ ದಿನ ಖುಷಿ ಆಯಿತು. ಅದಕ್ಕೆ ಬೆಳಗ್ಗೆ ಈ ಥರ ಪೂಜೆ ಮಾಡಿದ್ನಂದ್ರೆ ಮನೆಯಾಗಿದ್ನಂದ್ರೆ ಯಾರ ಕಸ್ಟಮರ್ ಬಂದಾರೋ ಬಿಟ್ರೋ ಗೊತ್ತಿಲ್ಲ ರೀ. ಬೆಳಗ್ಗೆ ಪೂಜೆನ ಮಾಡಲಿಲ್ಲ. ಸಾಯಂಕಾಲ ಪೂಜೆ ಮಾಡಿದೆ. ಶಾವಿಗೆ ಹಾಕೀನಿ, ಪೂಜೆ ಮಾಡೀನಿ ರೀ. 8:30 ಆಗೈತಿ. ಇನ್ನು ಅಡುಗೆ ಆಗಬೇಕು. ಶಿವಕುಮಾರ್ ಹೋಮ್ವರ್ಕ್ ಬರೆಯಾಕತ್ತಾರ ನೋಡಿ. ಇಲ್ಲಿ ಹೋಮ್ವರ್ಕ್ ಬರೆಯಾಕತ್ತಾನ. ಪೂಜೆ ಮಾತ್ರ ಮಸ್ತ್ ಆಗೈತೆ ನೋಡಿ. ಮನೆ ತಿಂಗಳ ಬಟ್ಟೆ ಪೂಜೆ ಮಾಡ್ಕೊಂಡಿದ್ದಿಲ್ಲ, ಈ ತಿಂಗಳು ಬಟ್ಟೆ ಪೂಜೆ ಮಾಡಿ ನೋಡಿ. ಎಲ್ಲರೂ ಪೂಜೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ. ನಾನು ಕೆಲಸ ಸಾಕಾಗತ್ತೆ ನೋಡಿ. ಕೆಲಸ ಸಲಾಗ ಅಟ್ಟು ಹೊಟ್ಟೆ ಇಟ್ಟೀನಿ ರೀ. ಮಡಚು ಒಂದು ಸಸಿ ಇದ್ದಲ್ಲಿ ಒಣಾಕಿನಿ, ಒಣವು ರಟ್ಟಿ ನೋಡಿ. ಶ್ರಾವಣಿ ವರ್ಕ್ ಮಾಡಾಕತ್ತಾವಡಿ. 8:30 ಆಗೈತೆ. ಅವಕ್ಕೂ ಜಲ್ಮುಖ ಸುಖಾರ, ನಮಗೂ ಜಲ್ಮುಖ ಸುಖಾರ. ರಾಟಿ ಪೂಜೆ ಮಾಡಿ ನೋಡಿ. ಶ್ರವಣ ರಾಟಿ ಪೂಜೆ ಮಾಡೀನಿ ರೀ. ವಾಸಲೆ ರಾಟಿ ಪೂಜೆನೂ ಇಲ್ಲ, ಬಟ್ಟೆ ಪೂಜೆನೂ ಇಲ್ಲ, ಯಾವುದೂ ಮಾಡಿದ್ದಿಲ್ಲ. ಈ ಸಲ ಎಲ್ಲ ಪೂಜೆ ಮಾಡ್ಕೊಂಡಿನಿ. ಸಂತಿ ತಂದು ಕೊತ್ತಂಬರಿ ಒಂದು ಸಬ್ಬಸಿ ಒಂದು ಸೋಸಿಟ್ಟೀನಿ. ಉಕ್ಕಿದೆಲ್ಲ ಅಲ್ಲದಲ್ಲೇ ಇತ್ತು. ಬಟಾಟೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬದ್ನೆಕಾಯಿ, ಒಂದು ಸಾಬೂನು ತೊಗೊಂಡಿವ್ರಿ. 5 ಸಾಬೂನು ತೆಗೆದೆ. ನಂಬರ್ 1 ಸಾಬೂನು ಯೂಸ್ ಮಾಡ್ತೀವಿ ನಾವು. ಶಾವಿಗೆ ಹಾಕಿ ಹಿಡಿದೀನಿ. ದೇವ್ರ ಪೂಜೆ ಹಂಗಾಗೈತೆ ಅಂತ ನೋಡಿರಿ. ಇಲ್ಲೇ ದೇವ್ರ ಪೂಜೆನೂ ಮಸ್ತಾಗೈತೆ ನೋಡಿ. ಶ್ರಾವಣಿ ಬಂದು ಅಷ್ಟು ದೇವ್ರಿಗೆ ಕಾಯಿ ಹೊಡ್ಕೊಂಬಂದು ನೋಡಿ ಹೋಗಿ. ಮತ್ತು ಬೀರಪ್ಪ ಮುತ್ಯಾಗ ಲಕ್ಷ್ಮಗ 3 ಕೂಡೆ ಹೋದ್ವಿ. ಶ್ರಾವಣಿ, ಶಿವಕುಮಾರ, ನಾನು 3 ಕೂಡೆ ಹೋಗಿವಿ ನೋಡಿ. ದೇವರು ಎರಡು ಮಾಡಿ ನೋಡಿ. ಜಗಲಿ ಮ್ಯಾಗ 2, ಪಟ್ಟಿಗೆ 1, ರಾಟಿಗೆ 1, ಜಗಲಿಗೆ 1 ಮಾಡಿ 3 ಆತಾವ. ಜಗಲಿಗೆ 2 ಮಾಡಿ ನೋಡಿ. ಎಲ್ಲ ದೇವ್ರ ಪೂಜೆನೂ ಮಸ್ತಾಗೈತೆ. ನಾಳೆ ಮತ್ತು ರಾಯರ ಪೂಜೆ ಮಾಡ್ಬೇಕ್ರಿ. ನಾಳೆ ಖುಷಿ ನೋಡಿ ರಾಯರ ಪೂಜೆ ಮಾಡಾಕ. ಎಷ್ಟು ಕ್ಲಿಯರ್ ಆಗೈತೆ ನೋಡಿ. ಈಗ ಹಿಂಗೆ ಸ್ವಚ್ಛ ಕ್ಲೀನಾಗಿ ಪೂಜೆ ಮಾಡ್ಕೊತ ಕುಂತೀವಿ ಅಂದ್ರೆ ಲೇಟ್ ಆಗಿಬಿಡುತ್ತೆ ನೋಡಿ. ಬರೀ ಇಷ್ಟು ಸಂತಿ ಎತ್ತಿಡಬೇಕು, ಅಡುಗೆ ಮಾಡಬೇಕು, ಏನು ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ಟೈಮನ್ನು ಭಾಳ ಆಗೈತಿ. ಸುಸ್ತಾಗ್ಬಿಟ್ಟೈತ್ರಿ ಫುಲ್ಲ. ಬೀರಪ್ಪ ಮುತ್ಯಾಗ ಲಕ್ಷ್ಮಗ ಕಾಯಿ ಹೊಡ್ಕೊಂಬಂದಿಟ್ಟು ನೋಡಿ. ಹೊಳ್ಳಿ ಹೊಡ್ಕೊಂಬಂದು ಕಾಯಿ ಹಿಂಗೆ ಇಡಬಾರ್ದು. ಹಿಂಗೆ ಇದು ಐತೆ ಇದು ಹೊಡ್ಕೊಂಬಂದು ಕಾಯಿ ಹೊಳ್ಳಿ ಹಿಂಗೆ ಇಟ್ಟಿದ್ಲಲ್ಲ, ಮುಚ್ಚಿದಾಗೈತೆ ರೀ. ಅದಕ್ಕೆ ಅದು ಹಿಂಗೆ ಇಷ್ಟ ಐತೆ ನೋಡಿ. ಅದು ತುಣುಕ್ ಎಲ್ಲಿ ಹೋಗೈತನ. 9-12 ನಿಮಿಷ ಆತ್ರಿ. ಶ್ರಾವಣ ಕುಮಾರ ಊಟ ಮಾಡಿದ. ಶಾವಿಗೆ ಹಾಕಿದ್ನೆಲ್ಲ, ಹಾಲು ತೆಗೆದು 1 ಪ್ಯಾಕೆಟು ಶಾವಿಗೆ ಹಾಲು ಹಾಕ್ಕೊಂಡು ಉಂಡ. ಬ್ಯಾಳೆ ಕುದಿಯಾಕಿ ನನಗೆ ಹೋಗಲ್ರಿ ಶಾವಿಗೆ ಹಾಲು. ಮುಂಜಾನೆ ಉಪ್ಪಿಟ್ಟು ತ್ಯಾರಿ ಮೇರಿ ಸ್ವಲ್ಪ ತಿಂದೀನಿ. ಅಲ್ಲಿ ಮುದ್ದ್ಯಾದಾಗ ₹1 ಏನೂ ತಿಲ್ಲ ನೋಡ್ರಿ. ಹೋಗೋದು 1:15 ಬಸ್ಸಿಗೆ ಹೋಗೀನಿ. 2 ಗಂಟೆ ಆಗೈತೆ ಹೋಗೋರಾಗ. ನಾತ 4:15 ಮನ್ಯಾಗ ಇಟ್ಟು ಸಂತಿ ತೊಗೊಂಡು. ಹೆಣ್ಣಿನ ಜಲಮ್ ಎದ್ದಕ್ಕೂ ಬ್ಯಾಡ್ರಿ. ಇವತ್ತು ನಾನು ಹೇಳ್ತೀನಿ, ಅಮಾಸೆ ಸುಳ್ಳಲ್ಲ. ಒಬ್ಬಂಟಿ ಹೆಣ್ಣಾಗಿ ಎಲ್ಲ ಜೀವನ ನಡೆಸ್ತೀವಿ ಅಂದ್ರೆ ತುಂಬ ಕಷ್ಟ ಐತೆ ನೋಡಿ. ಎಲ್ಲ ಕಡೆ ಆಗ್ಬೇಕಲ್ರಿ, ಏನು ಮಾಡೋದು. ಹಣೆ ಬಾರ, ಇಂಥ ಹಣೆ ಬಾರ ಯಾವ ಹೆಣ್ಣಿಗೂ ಬರಬಾರ್ದು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ರೀ. ಏನು ಮಾಡೋಕ್ಕಾಗಲ್ಲ, ಆದ್ರೆ ಅನುಭವಿಸ್ಲೇಬೇಕು ನೋಡಿ. ಹಿಟ್ಟು ನಾದೀನಿ. ಈಗ ಇದು ಮಾಡ್ಕೊಲಿಕ್ಕಂದ್ರೆ ಊಟ ಕಾಣಲ್ಲ. ಅವು ಮಕ್ಕಳು ಶಾವಿಗೆ ಹಾಲು ಬೆಲ್ಲ ಹಾಕೊಂಡು ಮುಕ್ಕೊಂಬಿಡ್ತಾರೆ. ನಮಗೆ ಹೊಟ್ಟೆ ತುಂಬಲ್ರಿ. ಇನ್ನು ಚಂತನ ಈ ಕಾಲು ಹೊರ್ಯಾಕತ್ತಾವ, ಮೈ ಕೈ ನೋವು, ಕಾಲು ಹೊರ್ಯಾಕತ್ತಾವು. ಎಲ್ಲ ಮನೆ ಕೆಲಸ ಮುಗಿಸಿ ಮುದ್ದೆ ಬಳಕೋಗಿ ಬಂದು ಇನ್ನಾದರೂ ಮುಕ್ಕೊಂಡ್ನಂದ್ರೆ ಹೊಟ್ಟೆ ಕರಾಗರ ಅಂತೈತಿ. ನಿದ್ದೈತಲ್ಲ, ಮಕ್ಕಳು ಉಂಡಾಬಿಡ್ರಿ. ಮಕ್ಳಿಗೆ ಹೊಟ್ಟಿಗೆ ಏನರ ಉಂಡಾವು 2 ರೊಟ್ಟಿ ಎಣ್ಣೆ ಖಾರ ಹಾಕ್ಕೊಂತೀನಿ. ಮುಕ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ಅದಕ್ಕೆ ಒಂದಿಟ್ಟು ಚಪಾತಿ ಸುಮ್ಮನೆ 2 ಪೂರ್ತಿಯಾಗಿ ಮಾಡ್ಕೊತೀನಿ. ಪಲ್ಯ ಮಾಡ್ತೀನಿ. ಮುಂಜಾನೆ ಹಾಕಿಂದು ನೆಶಿನಾಗ ಹೇಳಿಕು 2 ಚಪಾತಿ ಪಲ್ಯ ಮುಂಜಾನೆ ಊಟಕ್ಕೆ ಕಟ್ಕೊಂಡು ಹೋಗ್ಬಿಡ್ತಾಳೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಹೆಂಗಾರು ಹುಡ್ರೋತೆಲ್ಲ ಕಳಿಸ್ತೀನಿ ರೀ. ಒಬ್ಬಂಟಿಗೆ ಏನು ಮಾಡೋದ್ರಿ, ಬಡ್ದಾಡಲೇಬೇಕು ಬಿಡ್ರಿ. ನಮ್ದು ಇಟ್ಟಿರೋದು ಯಾವಾಗಲೂ ಇವತ್ತಲ್ಲ ನಿನ್ನೆಲ್ಲ ನಂದು ಯಾವಾಗ ನೋಡ್ತೀರಿ ಇಷ್ಟೇ ಇರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ರಿ. ಏನು ಮಾಡೋದು. ಬರೀ ಇವಾಗ ಇದೊಂದು ಅರ್ಧ kg ಬದ್ನೆಕಾಯಿ ತೊಗೊಂಬಂದು ಮುದ್ದೆದಾಗ ಏನಂತ ತೋರಿಸ್ತೀನಿ. ಅರ್ಧ kg ಬದ್ನೆಕಾಯಿ ತೊಗೊಂಬಂದೀನಿ ರೀ. ನಂಬರ್ 1 ಸಾಬೂನು ಯೂಸ್ ಮಾಡ್ತೀವಿ. 5 ಸಾಬೂನು ತಂದಿದ್ದೆ. 1 ಸಾಬೂನು ಹರಿದೀನಿ ರೀ. ಈಗ ಹರಿದು ಯೂಸ್ ಮಾಡೀನಿ. ಹೆಂಗೆ ಸಾಬೂನು ಹೆಂಗೆ ಬರ್ತಾವೆ ಚಲೋ ಬರ್ತಾವೆ ರೀ ಸಾಬೂನು. 2-3 ದಿನ ಆಗಿತ್ತು. ಸಾಬೂನು, ಉದ್ದಿನ ಕಡ್ಡಿ, ಇವು ಸಾಬೂನು, ಉದ್ದಿನ ಕಡ್ಡಿ, ದೇವ್ರಿಗೆ ಎಣ್ಣೆ, ಇಷ್ಟು ಮೇನ್ ಬೇಕಾಗಿತ್ತು ರೀ. ಅಷ್ಟಕ್ಕೆ ಹೋಗಿ ಇಷ್ಟು ಶಾಂತಿ ತೊಗೊಂಬಂದು ನೋಡಿ. ಜೀರಿಗೆ ಇದ್ದಿಲ್ಲ, ಜೀರಿಗೆ ಆಗಿ ಮತ್ತು ಈಗ 10-12 ದಿನ ಆಯ್ತು ರೀ. ಇವು ಎಷ್ಟು ನೋಡಿ, ₹50 ಜೀರಿಗೆ ನೋಡಿ. ಎಷ್ಟು ₹50 ಕೀಸ್ ಜೀರಿಗೆ ಬಂದ ನೋಡಿ. ಅರ್ಧ ಪಾವು ಕಿಲೋ, ₹100 ಪಾವು ಕಿಲೋ ಅದಾವ ಜೀರಿಗೆ. ಇಷ್ಟು ಜೀರಿಗೆ ತೊಗೊಂಬಂದೆ. ರವೆ ಇವತ್ತು ಉಪ್ಪಿಟ್ಟು ಮಾಡಿದ್ನಲ್ಲ, ಇನ್ನೊಂದು ಸ್ವಲ್ಪ ಇದ್ದು ಇನ್ನೊಮ್ಮೆ ಆಗೋಷ್ಟು. ಮತ್ತು 1 kg ರವೆ ತೊಗೊಂಬಂದೆ. 1 kg ಟಮಾಟಿ, 1 kg ರಂಗೋಲಿ ನೋಡಿ. 1 kg ರಂಗೋಲಿ
ಮತ್ತು ಅರ್ಧ ಕೆ ಜಿ ಮೆಣಸಿನ್ಕಾಯಿ, 1 ಕೆ ಜಿ ಬಟಾಟೊ, ಅದೊಂದು ಎಣ್ಣೆ ಕ್ಯಾನ್ ರೀ. ಜಮಿನಿ ಗೋಲ್ಡ್ ವಿನ್ನರ್ಕಿಂತ ಚಲೋ ಬರುತ್ತೆ ರೀ ವೈರಿ ಅಂತಂದರು. ಆ ಸಲ ಗೋಲ್ಡ್ ವಿನ್ನರ್ ತಂದಿದೆ, ಈ ಸಲ ಜಮೀನು ತಂದೆ ನೋಡಿ. ಇದಕ್ಕೂ 9,900 ನೋಡಿ, 950 ರೂಪಾಯಿ ಇದಕ್ಕೆ. ಅದು 5 ಕಿಲೋ ಬಾಟ್ಲಿ ತೊಗೊಂಡು ಅಲ್ಲೇ ತುಂಬಿಸ್ಕೊಂಬಂದಿನಿ ರೀ, ಅದು 900 ರೂಪಾಯಿ. ಬಾಟ್ಲಿಗೆ 50, 5 ಕೆ ಜಿಗೆ 850 ರೂಪಾಯಿ ರೀ ಅದು ಕುಲ್ಲ ಎಣ್ಣೆ. ಅದು ಹಂಗಂದ್ರೆ ಇದು 4.5 ಕೆ ಜಿ ಬರ್ತದೆ, ಅದು 5 ಕೆ ಜಿ ಬರ್ತಲ್ಲ. ನಾ 5 ಕೆ ಜಿ ಬೇಡ್ಕೊಯ್ದೆ. ಮತ್ತು ಯಾಕೆ ದೇವ್ರಿಗೆ ಹಿಂದೆ ಮುಂದೆ ನೋಡಬಾರ್ದ್ರಿ, ದೇವ್ರಿಗೆ ಮಾಡಿಬಿಡೋಕು ನನ್ನಪ್ಪ ತಂದು ಹಿಂಗೆ ಒಳ್ಳೆ ಮಾಡ್ಕೊತ ಹೋಲ್ರಿ. ನಾ ಈಗ ಅನ್ನೋದು ಬೇಡ, ಅರ್ಕಿ ಮತ್ತು ಅಂದ್ರೆ ಅರ್ಕಿ ಹೊತ್ಕೊಂಡಾಗತ್ತೆ ರೀ. ಅವ ಮುಂದೆ ನನಗೆ ಹೆಂಗೆ ಬುದ್ಧಿ ಕೊಡ್ತಾನೆ ಹಂಗೆ ಮಾಡ್ಕೊತ ಹೋದ್ರಾತು. ಶ್ರಾವಣ ಸೋಮವಾರ ಮೊದಲೇ ಶ್ರವಣ ಸೋಮವಾರ ಅಲ್ರಿ, ಶ್ರವಣ ಅಮಾವಾಸ್ಯೆ. 2 ಉದ್ದಿನ ಕಡ್ಡಿ ತಗೊಂಡು 1 ಉದ್ದಿನ ಕಡ್ಡಿ ಬಳಸೀನಿ ರೀ. ಇದ್ರಾಗ ಜಾಮೂನ್ ಪ್ಯಾಕೆಟ್ ಅದಾವ ರೀ, 1-2 ಶಾಂಪೂ, ಹುರುಳಿಕಾಳು, ಇವು ಏನೈತಿ ಬಾದಾಮಿ, ಒಂದು ಗೋಡಂಬಿ, ಹೆಸರು ಕಾಳು, ಇಷ್ಟ ಐತೆ ರೀ. ಇಷ್ಟು ಸಂತಿಗೆ ಎಷ್ಟು ಹೋಗ್ಬೇಕಂದ್ರೆ ಅಮೌಂಟು 5 ಕೆ ಜಿ ಚಲೋ ಹಾಕಿ ತೊಗೊಂಬಂದು ನೋಡಿ. 1 ಕೆ ಜಿ ಮೇಲೆ ತೊಗೊಂಬಂದು ನಾನು ಹೇಳಿಲ್ಲ, ಅದಕ್ಕೆ ಹೇಳಿದ್ದು ನೋಡಿ. ಇಷ್ಟು ತೊಗೊಂಬಂದಿನಿ ರೀ. ಎಷ್ಟು ಹೋಗ್ಬೇಕಂದ್ರೆ ಅಮೌಂಟು 3,500 ರೂಪಾಯಿ ನೋಡಿ. ಇಲ್ಲೇ ಲೆಕ್ಕ ಮಾಡಿರಿ, ಲೆಕ್ಕ ಮ್ಯಾಗ ಐತಿ. ಅಮ್ಮಕ್ಕೆ ಬ್ಯಾಳೆ ಕುದಿಯಾಕಿನಿ, ಕುದಿಯಾಕತ್ತಾವು. 1 ಟಮಾಟಿ, 1 ಉಳ್ಳಾಗಡ್ಡಿ ಒಗ್ಗರಣೆ ಹಾಕ್ಕೊಂಡು ಶಾವಿಗೆ ಎಲ್ಲ ಖಾಲಿ ಮಾಡಿಟ್ರಿ. ಇದಕ್ಕೆ 9,900. ಅದಕ್ಕೆ ಇದು 5 ಕೆ ಜಿಗೆ ಇದು 4.5 ಕೆ ಜಿ ಬರ್ತಾ, ಅದು 5 ಕೆ ಜಿ ಬರುತ್ತೆ. ಟೋಟಲ್ 9.5 ಕೆ ಜಿ ಎಣ್ಣೆಗೆ 1,850 ರೂಪಾಯಿ ಒಳ್ಳೆಯದಾಗೈತೆ ರೀ. ಬರೀ 30 ರೂಪಾಯಿ ಅರ್ಧ ಕಿಲೋವು ಇದು ಬದ್ನಿಕಾಯಿ, 30 ರೂಪಾಯಿ ಅರ್ಧ ಕಿಲೋ ಮೆಣಸಿನ್ಕಾಯಿ, 60 ರೂಪಾಯಿ, 30 ರೂಪಾಯಿ ಕಿಲೋ ಬಟಾಟಿ, 60, 90, 20 ರೂಪಾಯಿ ಕಿಲೋ ಟಮಾಟಿ, 90, 110, 10 ರೂಪಾಯಿ ಕೊತ್ತಂಬರಿ, 10 ರೂಪಾಯಿ 2 ಸೂಡು, 130, 140 ಸಬ್ಬಸಿ, 140 ರೂಪಾಯಿ ಕಾಯಿಪಲ್ಲೆ ಆಗೈತೆ ರೀ. ಇದು 50, ಇದು 50, ಇದು 20, 1 ಕೆ ಜಿ ರಂಗೋಲಿಗೆ. ಅವು 5 ಕೆ ಜಿಗೆ ಅಕ್ಕಿಗೆ 3,200 ರೀ. ಇವತ್ತು ಪಗಾರ ಒಂದು ಆತು ರೀ. ಇದ್ರದಂದ್ರೆ ವಿಧವಾ ವೇತನ ಅಂತೇಳಿ ತಿಂಗಳಿಗೆ 800 ರೂಪಾಯಿ ಬರ್ತು ರೀ. ಶ್ರಾವಣಿಯರ ಅಪ್ಪಾರು ತೀರ್ಕೊಂಡಲ್ಲ, ವಿಧವಾ ವೇತನ ಅಂತ 800 ಬರ್ತಾ. ಅದು ಅದಕ್ಕೆ ಓದು, ಮನ್ಯಾನ ರೊಕ್ಕನ ಅದಕ್ಕೆ ಓದು ಬೇಕಲ್ರಿ. ಹಬ್ಬ ಐತೆ, ಇನ್ನು ಮಕ್ಕಳು ಇವತ್ತನ್ನು ಆ್ಯಕ್ಚುಲಿ ಅಂದ್ರೆ ಪಾಯಸ ಮಾಡಬೇಕು, ಹೆಸ್ರು ಬೇಳೆದಾರ ಅಲ್ಲಿ ಶಾವಿಗೆ ಪಾಯಸ ಮಾಡಬೇಕು ಅಂತೇಳಿ ನಾ ಮಾಡಿದೆ. ಟೈಮೇ ಸಿಗಲಿಲ್ಲ, ಮಾಡಿದೆ. ಅಲ್ಲಿ ನೋಡಿ ಇಷ್ಟು ಎತ್ತಿಡ್ತೀನಿ ರೀ. ಎಷ್ಟು ನಾ ಇದು ಇದೇ 800 ರೂಪಾಯಿ ಶಾಂತಿ ಐತ್ರಿ. ಗಂಟು ಕಟ್ಟಿನಲ್ಲಿ ಅದೇ ಐತ್ರಿ. ಹಾಲು ಕಸಕ್ಕೆ ಇಟ್ಟಿದ್ದೀನಿ ರೀ. ಹಾಲು ನೋಡಿಲ್ಲ, ಹಂಗೆ ಇದಕ್ಕೂ ಗ್ಯಾಸಿಗೆ ಒಲೆಗೂ ಪೂಜೆ ಮಾಡಿದೆ. ಮುಂಜಾನೆ ಮಾಡಿದ್ದಿಲ್ಲ, ಹಾಲು ಚೆಲ್ಲಿಬಿಟ್ಟು ನೋಡಿ. ಏನು ಮಾಡೋದು, ಶ್ರಾವಣ ಕುಮಾರಿ ಸಾಕೊಂಡು ಉಂಡ ಪಾಯಸ ಮಾಡ್ಬೇಕಂತ ಹೆಚ್ಚಲ್ಲಿ ತೊಗೊಂಬಂದಿದ್ದು ನಾನು. ಪುಟ್ಟಕ್ಕರ ಮನ್ಯಾಗ ಹಾಲು ಮಾಡೋದಲ್ಲ. ಈ ಕಡೆ ಬ್ಯಾಳೆ ಕುದ್ದಾವ್ರಿ, ಒಂದು ಉಗಿ ಸದ್ದ ಟಮಾಟಿ ಉಳ್ಳಾಗಡ್ಡಿ ಹೋಳ್ಕೊಂಡು ಒಗ್ಗರಣೆ ಹಾಕಿ ಹಿಂಗೆ ಕಡೆ ಇಟ್ಟಿನದೀನಿ. ಚಪಾತಿ ಮಾಡ್ಕೊಂಡು ಊಟ ಮಾಡ್ಬೇಕ್ರಿ. ಇಷ್ಟು ಎತ್ತಿಡಬೇಕು. ಶ್ರವಣ ಮುಕ್ಕೊಂಡ ನೋಡ್ತಿರ್ಬೇಕು. ಸಣ್ಣ ಮಕ್ಕಳ್ರಿ ಜಲ್ದಿ ಮುಕ್ಕೋಲಿ. ದೀಪ ಹಿಂಗೆ ಶಾಂತವಾಗಿ ಉರ್ಲ್ರಿ. ಈ ಮತ್ತು ಎಷ್ಟೊತ್ತಾತು 9:30 ಆಗೈತಿ. ನಾನು ಅಡುಗೆ ಮಾಡ್ಕೊಂಡು ಉಂಡು ಮುಕ್ಕೋಬೇಕಂದ್ರೆ ಏಟಾಗ್ತಿರ್ಬೇಕು ಟೈಮ್ 11 ಮ್ಯಾಗ ಆಗತ್ತೆ ನೋಡಿ. ಇವತ್ತು ಟೈಮು ಬಂದು ಹಂಗೆ ಮುದ್ದೆ ಅಂತ ಬಂದು ಪ್ರೇಮನ ವಿಡಿಯೋ ಹಾಕಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಆಗಲೇ. ಅದನ್ನು ಅಪ್ಲೋಡ್ ಮಾಡ್ಬೇಕಂದ್ರೆ ಎಷ್ಟು ನೈಟಿ ಖಾಲಿ ಆಗ್ಯಾವ. ನೈಟಿ ಮಾಲ್ ಹೋದ್ರಿ ಇವತ್ತು ಬಂದು ಬರೀದಿಷ್ಟು ಎತ್ತಿಟ್ಟು ಬಡ ಕಡೆ ಎತ್ತಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಿ ಚಪಾತಿ ಮಾಡಿ ಊಟ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಫೈನಲಾಗಿ 5 ಚಪಾತಿ ಮಾಡೀನಿ. ಇವು 2 ಚಪಾತಿ ಊಟಕ್ಕೆ ಹಾಕ್ಕೊಂಡಿನಿ. ಇನ್ನೊಂದು ಚಪಾತಿ ಉಣ್ಬೇಕಂತೇಳಿ ತೆಗಿಟ್ಟೀನಿ. 2 ಚಪಾತಿ ತಟ್ಟಾಗಿಟ್ಟೀನಿ ರೀ. ಪಲ್ಯನೂ ಮಾಡೀನಿ, ಬ್ಯಾಳೆ ಪಲ್ಯ. ಟೈಮ್ ಏಟಾಗೈತೆ ಅಂದ್ರೆ 10:25 ನಿಮಿಷ ಆಗೈತೆ ನೋಡಿ. ಈ ಟೈಮ್ ಊಟಕ್ಕೆ ಕುಂತೀನಿ 10:25 ಆಗೈತೆ. ಈಗ ನಾ ಉಣ್ಲಿಕ್ಕಂದ್ರೆ ಬಾಯಿ ಕಾಣಲ್ರಿ, ಹೊಟ್ಟೆ ಗರ್ರ ಅಂತೈತೆ ನೋಡಿ. ಈಗ ನಿದ್ದೆ ಕಣ್ಣು ಡಬ್ಬಡ್ಯಾಕತ್ತಾವ, ಹೊಟ್ಟಿನೂ ಗರ್ ಅಂತೈತೆ. ಹುಟ್ಟು ಸಂತಿನೂ ಎಲ್ಲ ಎತ್ತಿಟ್ಟೆ. ಶ್ರಾವಣಿನ 10ಕ್ಕೆ ಮುಕ್ಕೊಂಡು, ಶ್ರಾವಣ ಕುಮಾರ್ 9:00 ಮುಕ್ಕೊಂಡ. ಉಣ್ಣಾಕತ್ತಾನ ರೀ ಶಾವಿಗೆ ಹಾಲು ಬೆಲ್ಲ. ಅದ್ರಾಗೆ ಹಿಂಗೆ ಕಣ್ಣು ತೋಗಿಸ್ತಾ ನೋಡಿ ಶ್ರಾವಣ. ಏಲಕ್ಕಿ 40 ರೂಪಾಯಿಗೆ ತೊಲಿ ಅಂತ ನೋಡಿ. ಅದು ಏಲಕ್ಕಿದ ಹಾಳಿ ಬರೀ ಊಟ ಮಾಡೋಣ ನೋಡಿ. ಟೈಮು 11:05 ನಿಮಿಷ ಐತೆ. 11 ಗಂಟೆ ಆದಂಗೆ ರೀ. ಊಟನೂ ಆಯಿತು. ಊಟ ಮಾಡಿ ಅಷ್ಟು ಕದ ಹಾಕ್ಕೊಂಬಂದು ದೀಪ ಶಾಂತ ನೋಡಿ. ಅಲ್ಲಿ ಪ್ಯಾನ್ ಹಚ್ಚಿಬಿಟ್ಲು ಶ್ರಾವಣಿ ಮಲ್ಕೊಂಡಾಗ. ನಾ ಎಣ್ಣೆ ಐತ್ರಿ ಶಾಂತ ಆಗ್ಯಾವ. ನಾ ಅದಕ್ಕೆ ಇವತ್ತು ಪರ್ಸಲ್ಲೇ ಪ್ಯಾನ್ ಹಚ್ಚಿದ್ದಿಲ್ಲ. ಶ್ರಾವಣಿ ಕುಮಾರ್ ಮಲ್ಕೊಂಡಾರ. ಒಂದಿಷ್ಟು ಕಾಯಿ ಒಳಗೆ ಇಲ್ಲದ ಮುಂಜಾನೆ ನೋಡ್ತೀನಿ ರೀ ಯಾವಾಗ ಇದ್ದಿದ್ದಿರಲಾಕ.
ಬರೀ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ರೀ, ಗುಡ್ ನೈಟ್. ಬರೀ ಫೈನಲಾಗಿ 5 ಚಪಾತಿ ಮಾಡೀನಿ. ಇವೆರಡು ಚಪಾತಿ ಊಟಕ್ಕೆ ಹಾಕ್ಕೊಂಡಿನಿ. ಇನ್ನೊಂದು ಚಪಾತಿ ಉಣ್ಬೇಕಂತೇಳಿ ತೆಗಿಟ್ಟೀನಿ. 2 ಚಪಾತಿ ತಟ್ಟಾಗಿ ಇಟ್ಟೀನಿ ರೀ. ಪಲ್ಯನೂ ಮಾಡೀನಿ, ಬ್ಯಾಳೆ ಪಲ್ಯ. ಟೈಮ್ ಏಟಾಗೈತೆ ಅಂದ್ರೆ 10:25 ನಿಮಿಷ ಆಗೈತೆ ನೋಡಿ. ಈ ಟೈಮ್ ಊಟಕ್ಕೆ ಕುಂತೀನಿ 10:25 ಆಗೈತೆ. ಈಗ ನಾ ಉಣ್ಲಿಕ್ಕೆ ಬಾಯಿ ಕಾಣಲ್ಲ ರೀ. ಹೊಟ್ಟೆ ಗರ್ರ ಅಂತೈತೆ ನೋಡಿ. ಈಗ ನಿದ್ದೆ ಕಣ್ಣು ಡಬ್ಬಡ್ಯಾಕತ್ತಾವ, ಹೊಟ್ಟಿನೂ ಗರ್ ಅಂತೈತೆ. ಹುಟ್ಟು ಸಂತಿನ ಎಲ್ಲ ಎತ್ತಿಟ್ಟೆ. ಶ್ರಾವಣಿನ 10ಕ್ಕೆ ಮುಕ್ಕೊಂದು, ಶ್ರಾವಣಕುಮಾರ್ 9:00ವರೆಗೆ ಮುಕ್ಕೊಂದ. ಉಣ್ಣಾಕತ್ತಾನ ರೀ ಶಾವಿಗೆ ಹಾಲು ಬೆಲ್ಲ. ಅದ್ರಾಗೆ ಹಿಂಗೆ ಕಣ್ಣು ತೋಗಿಸ್ತಾವ ನೋಡಿ ಶ್ರಾವಣ. ಏಲಕ್ಕಿ 40 ರೂಪಾಯಿಗೆ ತೊಲಿ ಅಂತ ನೋಡಿ. ಅದು ಏಲಕ್ಕಿದ ಹಾಳಿ. ಬರೀ ಊಟ ಮಾಡೋಣ.